ಸಿದ್ದರಾಮಯ್ಯ ರಾಮನೆಂದು ಅನ್ನುವಂತಹ ಆಂಜನೇಯ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲದ್ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇಡೀ ದೇಶಕ್ಕೆ ಪುರುಷೋತ್ತಮ ರಾಮ ಒಬ್ಬನೇ ಇದ್ದಾನೆ, ಆದರೆ ಕಾಂಗ್ರೆಸ್ನವರಿಗೆ ಬೇರೆ ಬೇರೆ ರಾಮರು ಇದ್ದಾರೆ ಅಂತ ಬೆಲ್ಲದ್ ಹೇಳಿದ್ದಾರೆ. ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಅಂತ ಬಹಳ ಜನ ಇದ್ದಾರೆ. ಸಿದ್ದರಾಮಯ್ಯ ಆಗಿರಬಹುದು, ಆ ರಾಮಯ್ಯ ಈ ರಾಮಯ್ಯ ಅಂತೇಳಿ. ಸೊ ಸಿದ್ದರಾಮಯ್ಯಗೆ ನಮಗೆ ರಾಮನೆಂದು ಆಂಜನೇಯ ಅವರ ಹೇಳಿಕೆ ವಿಚಾರವಾಗಿ ಮಾತನಾಡಿದರು. ಸೊ ನಮಗೆ ರಾಮ ಅಂದರೆ ಸಿದ್ದರಾಮಯ್ಯನವರು ಅಂತೇಳಿ ಆಂಜನೇಯ ಅವರ ಸ್ಟೇಟ್ಮೆಂಟ್ ಇದೆ. ಸೊ ಈ ವಿಚಾರವಾಗಿ ಮಾತನಾಡಿದರು. ಇಡೀ ದೇಶಕ್ಕೆ ಪುರುಷೋತ್ತಮ ರಾಮ ಒಬ್ಬನೇ ಇದ್ದಾನೆ, ಆದರೆ ಕಾಂಗ್ರೆಸ್ನವರಿಗೆ ಬೇರೆ ಬೇರೆ ರಾಮರು ಇದ್ದಾರೆ ಅಂತ ಬೆಲ್ಲದ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಅಂತ ಬಹಳ ಜನ ಇದ್ದಾರೆ. ಸಿದ್ದರಾಮಯ್ಯ ಅಂತಂದರೆ ನಮಗೆ ರಾಮ ಇದ್ದಂಗೆ ಅನ್ನುವಂಥ ಸ್ಟೇಟ್ಮೆಂಟ್ ವಿಚಾರವಾಗಿ ಮಾತನಾಡಿದರು. ಸೊ ಆಂಜನೇಯ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಇಡೀ ದೇಶಕ್ಕೆ ಪುರುಷೋತ್ತಮ ಅಂತ ಹೇಳಿದ್ರೆ ರಾಮ ಒಬ್ಬನೇ. ಸೊ ಆದರೆ ಕಾಂಗ್ರೆಸ್ನವರಿಗೆ ಬೇರೆ ಬೇರೆ ರೀತಿಯಾಗಿ ರಾಮರು ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಅಂತೇಳಿ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಸೊ ಈ ರಾಮನ ವಿಚಾರವಾಗಿ ಸಾಕಷ್ಟು ರಾಜಕೀಯ ನಡೀತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 30 ವರ್ಷದ ಹಿಂದಿನ ಕೇಸ್ ಮತ್ತೆ ಈಗ ಓಪನ್ ಆಗಿರುವಂಥದ್ದು. ಆಮೇಲೆ ರಾಮನ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಳು ಮಾತ್ರ ಬಾಕಿ ಇದೆ. 22ನೇ ತಾರೀಕಿಗೆ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಈ ಎಲ್ಲದರ ನಡುವೆ ರಾಜಕೀಯ ಅಂತೂ ನಮ್ಮ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಸೊ ಸಿದ್ದರಾಮಯ್ಯನವರ ವಿಚಾರವಾಗಿ ಮಾತನಾಡಿದರು. ಬಹಳ ಮುಖ್ಯವಾಗಿ ಆಂಜನೇಯ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ ನಮಗೆ ರಾಮ ಅಂತಂದರೆ ಸಿದ್ದರಾಮಯ್ಯನವರು ಅಂಥೇಳಿ. ಸೊ ಈ ರೀತಿಯಾಗಿ ಹೇಳಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಅಂತ ಬಹಳ ಜನ ಇದ್ದಾರೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.